ಪುಸ್ತಕದ ಒಂದು ಪರಿಚಯ. ಇವತ್ತು 48ನೆಯ ದಿನದ ಸಾಹಿತ್ಯ ಸತ್ಸಂಗ. ಇವತ್ತು 15ನೇ ಪ್ರಕರಣವನ್ನು ನಾನು ಅಧ್ಯಯನ ಮಾಡಿಸ್ತಾ ಇದ್ದೇನೆ. ಎಷ್ಟೊಂದು ಪುಟ್ಟ ಪ್ರಕರಣ ಇದು, ಕೇವಲ 10 ಚೌಪದಿಗಳಿವೆ. ಆದರೆ ಎಷ್ಟೊಂದು ದೊಡ್ಡ ಹೆಸರು ಇದು ಕೊಟ್ಟಾರಲ್ಲ. ಕಲೆಯೇ ಸಂಸ್ಕೃತಿ ಮುಕುರ. ಕಲೆಯೇ ಸಂಸ್ಕೃತಿ ಮುಕುರ. ಕಲೆ ಅಂದ್ರೇನಪ್ಪ? ಕಲೆ ಇದು ದೇಶೀಯ ಶಬ್ದವೂ ಹೌದು, ಆಮೇಲೆ ಸಂಸ್ಕೃತ ಶಬ್ದವೂ ಹೌದು. ಕಲೆ ದೇಶೀಯ ಶಬ್ದೊಳಗೆ ಏನದ, ಎಲ್ಲರೂ ಕೂಡೋಣ ಬರ್ರಿ, ಎಲ್ಲರೂ ಕಲಿಯೋಣ ಬರ್ರಿ, ಎಲ್ಲರೂ ಮಾಡಿ ಆಡೋಣ ಬರ್ರಿ. ಇದು ಕಲೆ ದೇಶೀಯ ಶಬ್ದ. ಸಂಸ್ಕೃತ ಶಬ್ದದಾಗ ಕಲೆ ಅಂದ್ರೆ ವಿದ್ಯೆಗಳು, ಕಲಾ, ಲಲಿತ ವಿದ್ಯೆ, ಕುಶಲವಿದ್ಯೆ, ಕಾಂತಿಯುತವಾದ ವಿದ್ಯೆಗಳೆಲ್ಲ ಆ ಸಂಸ್ಕೃತ ಶಬ್ದಗಳಲ್ಲಿ ಬರ್ತಾವೆ. ಕಲೆ ಅಂದರೆ ಮುಂದಿನ ಶಬ್ದ ಸಂಸ್ಕೃತಿ. ಅಬ್ಬಾ, ಎಂಥ ದೊಡ್ಡ ಪದ ಇದು ಸಂಸ್ಕೃತಿ. ಬಹಳಷ್ಟು ಮಂದಿ ವಿದ್ವಾಂಸರು, ದೊಡ್ಡ ದೊಡ್ಡ ಮಹನೀಯರು, ಇಡೀ ಜಗತ್ತಿನ ತುಂಬ ಕಲ್ಚರ್ ಇದ್ರ ಬಗ್ಗೆ ದೊಡ್ಡ ಬೃಹತ್ ಗ್ರಂಥಗಳನ್ನು ರಚ್ಯಾರ. ನಮ್ಮ ಪೂಜ್ಯ DVG ಅವರು, ಋಷಿ ಕವಿ DVG ಅವರು ಇದೇ ಹೆಸರಿನ ಒಂದು ಪುಟ್ಟ ಪುಸ್ತಕವನ್ನು ಬರೆದಾರ, ಸಂಸ್ಕೃತಿ. ದಯವಿಟ್ಟು ಖರೀದಿಸಿ ಓದಿ. ಅಭೂತಪೂರ್ವ ಉತ್ತಮ ವಿಚಾರಗಳವಲ್ಲೇ ನಮ್ಮ ಬದುಕು ಬಹಳ ವಿಸ್ತಾರವಾಗ್ತದೆ, ಧನ್ಯತೆಯನ್ನು ಪಡಿತದೆ. ಅಲ್ಲಿರುವ ಮಾಹಿತಿಯನ್ನು ಪಡೆದು ನಾವು ಅದರಂತೆ ಬದುಕಿದಾಗ. ಸಂಸ್ಕೃತಿ ಪೂಜ್ಯ DVG ಅವರ ಅದ್ಭುತ ಪುಟ್ಟ ಗ್ರಂಥ, ದೊಡ್ಡದೇನಿಲ್ಲದು. ಇನ್ನು ಮುಕುರನ ಕನ್ನಡಿ. ಕಲೆಯೇ ಜೀವನ ಸಂಸ್ಕೃತಿ. ಆ ಕಲೆ ಎಂಬುದು ಸಂಸ್ಕೃತಿ ಎದುರಾಗ ಆ ಕನ್ನಡಿಯಲ್ಲೇ ನಮಗೆ ಕಾಣಿಸ್ತದ ಅಂಥೇಳಿ ಇವರು ನಮ್ಮ ಮುದ್ದುರಾಮ ಬರಿತಾ ಇದ್ದಾನೆ. ಏನಪ್ಪ ಏನಂತ ನಾನು ಶಿರೋನಾಮೆ ಕೆಳಗಿನ ಆ ಚೌಪದಿಯನ್ನು ಓದ್ತೇನೆ. ನಾದವಾದರೆ ಶಬ್ದ ಕಾವ್ಯಯಾನವೋ ಅದುವೇ, ಬಣ್ಣವಾದರೆ ಭಾವ ಅದು ತೈಲಚಿತ್ರ, ಕುಂಚ ಅಮಲೇರಿದರೆ ಕಲ್ಪನೆಯೇ ಆಕಾಶ, ಸೌಂದರ್ಯ ಜೀವಕಲೆ ಮುದ್ದುರಾಮ. ಒಂದು ಕಾವ್ಯ ರಚನೆ ಆಗ್ತದಲ್ಲ, ಅದು ಏನು ಎಂಥ ಅದ್ಭುತವಾದ ಕಾವ್ಯ ರಚನೆಗಳಾಗ್ತಾವಲ್ಲ ಶ್ರೇಷ್ಠರಿಂದ, ಅದೊಂದು ಅದ್ಭುತವಾದ ಕಾವ್ಯ ಅಂತ ಹೇಳ್ತಾರೆ. ಬಣ್ಣ, ನಮ್ಮ ರವಿವರ್ಮ, ಇನ್ನು ಅನೇಕ ಶ್ರೇಷ್ಠರು ತೆಗೆಯುವಂಥ ಚಿತ್ರಗಳು ಅವು ಇವತ್ತಿಗಾದರೂ ಹಿಂದಕ್ಕಾದರೂ ಮುಂದಾದರೂ ಆ ತೈಲ ಚಿತ್ರಗಳು ಅದ್ಭುತವಾದ ಕಲೆಯ ಪ್ರತಿನಿಧಿಗಳು, ಸಂಸ್ಕೃತಿಯ ಪ್ರತಿನಿಧಿಗಳು ಹೌದು. ಆಮೇಲೆ ಇದಕ್ಕೆ ಆ ಸೌಂದರ್ಯ ಎಂಬುದೇನದಲ್ಲ, ಅದು ಜೀವಕಲೆ. ಸೌಂದರ್ಯ ಮನುಷ್ಯನ ಹೃದಯದಲ್ಲಿ ಇದ್ದೇ ಇರ್ತದೆ, ಅದು ಜೀವಕಲೆ. ನಾನು ಮುಂದಿನ ಚೌಪದಿಗೆ ಹೋಗ್ತಾ ಇದ್ದೇನೆ. ಕೇವಲ 10 ಚೌಪದಿಗಳಿವೆ ಅಂತ ಹೇಳಿದ್ದೇನೆ. ನಾನು ಇಲ್ಲಿ 10 ಚೌಪದಿ ಕೆಲವೊಂದನ್ನು ಮಾತ್ರ ಆರಿಸಿ ನಾನು ಇಲ್ಲಿ ನಿವೇದಿಸ್ತಾ ಇದ್ದೇನೆ. ಕೊಳಲನಾಗಿಸು ಬಿದಿರ ಅದು ಸಾರ ಸಂಬಂಧ, ತುರುದಯೆ ತಂಗಾಳಿ ಅದು ಜೀವನಾದ, ಅರಿ ಒಲುಮೆ ಔನ್ನತ್ಯ ಅದು ಮುರುಳಿ ಮಾಧುರ್ಯ, ಆನಂದ ದೈವ ಕೃಪೆ ಮುದ್ದುರಾಮ. ಬಿದಿರಿನಿಂದ ಕೊಳ್ಳಾಗ್ತಾವಲ್ಲ, ಎಷ್ಟೊಂದು ಅದ್ಭುತವಾದ ಆ ಸ್ವರಗಳನ್ನು ನುಡಿಸ್ತಾವಲ್ಲ, ಅದ್ಭುತ ಅಲ್ಲ? ನಿಸರ್ಗದೊಳಗೆ ಆ ಒಂದು ಅದ್ಭುತವಾದ ಅದು ದಯೆ, ಆ ಜೀವನದ ನಾದ ಕೇವಲ ಒಂದು ಸಣ್ಣ ಕೊರಳೆ ಒಂದು ಬಿದಿರಿನಿಂದ. ಆಮೇಲೆ ಹಿರಿಮೆ, ಪ್ರೀತಿಯನ್ನು ಎತ್ತಿ ಹಿಡ್ಕೊಂಡು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಅರಿ ಒಲುಮೆ ಔನ್ನತ್ಯ, ಆ ಒಲುಮೆಯನ್ನು ಅರ್ಥವಾದ ಒಂದು ದೊಡ್ಡ ಗುಣ ಅಂತ ಹೇಳ್ತಾನೆ ಇಲ್ಲಿ. ಆಮೇಲೆ ನಾವು ಮುಂದಿನದಕ್ಕೆ ಹೋಗ್ತೇನೆ. ಏನಪ್ಪ, ಈ ನಾವು ಪೇಂಟಿಂಗ್ ಮಾಡ್ತೇವೆ, ಒಳ್ಳೆ ಚಿತ್ರಗಳನ್ನು ತೆಗಿತೇವೆ, ಕವನಗಳನ್ನು ರಚಿಸ್ತೇವೆ, ಬರಿತೇವೆ, ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತೇವೆ ಕವನಗಳದ್ದು. ಆಮೇಲೆ
ನಾಟ್ಯ ನಟನೆ ಎಷ್ಟೊಂದು ಅದ್ಭುತವಾದ ಜನರು ಆಗಿ ಹೋಗಿದ್ದಾರೆ ನಟನೆ ಮಾಡಲಿಕ್ಕೆ. ಭರತನಾಟ್ಯ, ಕುಚಿಪುಡಿ ಅವೆಲ್ಲ ಎಷ್ಟು ನಮೂನೆ ಅದ್ಭುತವ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂಥ ಕಲಾವಿದರಿದ್ದಾರೆ. ಅದನ್ನು ನೋಡಿ ಅಷ್ಟು ಸಂತೋಷ ಅನ್ನಿಸ್ತದೆ ನಮಗಲ್ಲ, ಹೌದಲ್ಲ? ಓಕೆ, ಅದೇ ಹೆಂಗದು ನೋಡ್ರಿ ಆ ಚೌಪದಿ. ಕುಂಚರೇಖೆಯ ನೆಳೆದು ವರ್ಣಮಯ ವಿನ್ಯಾಸ, ಎಂಥ ಕವನ ವಿಲಾಸ ಬೆರಳಂಚಿನಿಂದ, ನೆಲ ಸ್ಪರ್ಶ ಸುಖದಲ್ಲಿ ನುಪುರದ ಝೇಂಕಾರ, ಕಲೆ ವಿನೂತನ ಸೃಷ್ಟಿ ಮುದ್ದು ರಾಮ. ಅದ್ಭುತ ಅಲ್ಲ, ಅದ್ಭುತ. ಯಾವ ಬಣ್ಣ ಕೋವಲಿದು ರಮ್ಯವಾಗದೆ ಚಿತ್ರ, ಯಾವ ಭಾವ ಕೋವಲಿದು ಪದಪುಂಜ ಕವಿತೆ, ಯಾವ ನಾದಕೋ ಮಣಿದು ನೂಪುರದಿ ಚಲು ನಾಟ್ಯ, ಇದೆಯೆಲ್ಲ ಸ್ವಾರಸ್ಯ ಮುದ್ದು ರಾಮ. ಅದ್ಭುತ ಅದ್ಭುತ, ಅವು ಅದ್ಭುತ ಅಲ್ಲ. ಆಮೇಲೆ ನೋಡಿ, ಈಗ ಈ ಸೌಂದರ್ಯ ಜೀವಕಲೆ ಅಂತ ಇಲ್ಲಿ ಒಂದು ಕಡೆ ಬಂತು. ಏನಪ್ಪ ಅಂತಂದ್ರೆ ನೋಡ್ರಿ, ನಾವು ಇವತ್ತು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಆ ಮೈಸೂರು ಹತ್ತಿರ ಇರುವಂಥ ಸೋಮನಾಥಪುರ ದೇವಾಲಯಕ್ಕೆ ಹೋದಾಗ ಅವ್ರು ಎಷ್ಟೊಂದು ಮನಸ್ಸಿಗೆ ನೋವಾದರೂ ಸಹಿತ ಆ ಅದ್ಭುತವಾದ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯೋ. ಅದ್ಭುತವಾದ ಅಲ್ಲಿ ಶಿಲ್ಪಕಲೆ ಅದೇ. ಅದರಂತೆ ನಾವು ಬೇಲೂರಿಗೆ ಹೋದರೆ ಅಬ್ಬಾ ಏನದು ಚನ್ನಕೇಶವ, ಆ ಶಿಲ್ಪಕಲೆಯಲ್ಲಿ ಎಲ್ಲ ಕಡೆ ಮೂಡಿಬಿಟ್ಟಾನೆ ಅಲ್ಲ, ಅದ್ಭುತ ಅಲ್ಲ. ಓಕೆ, ಆಮೇಲೆ ಇನ್ನೊಂದು ಅದ್ಭುತವಾದ ಇದು ಕೊನೆಯದು. ಎಂದೋ ಮುಂದೊಂದು ದಿನ ಜೀವಿತದ ಮೆರೆದಾಟ, ಬರಿ ಭ್ರಮೆಯ ನೋಟವೆಂದರಿದಾಗದಿಹುದೇ, ವರಗು ಸಂಕೀರ್ತನೆಗೆ ದೇವನಾರಾಧನೆಗೆ ಕಲೆಯ ಸತ್ಸ್ವರೂಪ ಮುದ್ದು ರಾಮ. ಎಂಥ ಒಂದು ಅಧ್ಯಾತ್ಮವನ್ನು ಈ ಒಂದು ಚೌಪದಿಯಲ್ಲಿ ಬಿಂಬಿಸಿದ್ದಾರೆ ಶ್ರೀ ಶಿವಪ್ಪನವರು ಅನ್ನೋ ಅರ್ಥ. ಜೀವನದಾಗ ಏನೇನೋ ಏನೇನೋ ಸಾಧನೆ ಮಾಡ್ತೇವೆ ಖರೆ, ಒಂದು ಸರಿ ಇವು ಲೌಕಿಕ ಸಾಧನೆಗಳೆಲ್ಲ ಒಂದು ಭ್ರಮೆ ಅನಿಸಿಬಿಡ್ತಾವೆ. ಬರೀ ಭ್ರಮೆಯ ನೋಟವೆಂದಾಗದಿರುಹದೆ, ಹೊರಗು ಸಂಕೀರ್ತನೆಗೆ ನಾಮಸ್ಮರಣೆಗೆ ದೇವರ ಆರಾಧನೆಗೆ ದೇವರ ಹತ್ರ ನಿಮ್ಮ ಮನಸ್ಸನ್ನು ಕೊಡಲಿಕ್ಕೆ ಹೊರಳಪ್ಪ ಹೊರಳಪ್ಪ ಅಂತ ಹೇಳ್ತಾರೆ. ಈ ಬಗ್ಗೆ ಯಾವುದೇ ವಯಸ್ಸಿರಲಿ ಏನೇ ಇರಲಿ ಆ ಒಂದು ಯಾವುದೇ ರೂಪದಿಂದ ಅಧ್ಯಾತ್ಮದ ಪ್ರವಚನಗಳನ್ನು ಆಲಿಸ್ರಿ, ನಾಮ ಸಂಕೀರ್ತನೆಗಳನ್ನು ಮಾಡಿರಿ, ಭಜನೆಗಳನ್ನು ಮಾಡಿರಿ, ಒಂದು ಏನಾದರೂ ಮಾಡಿ ನೀವು ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ರಿ ಅಂಥೇಳಿ ಕಲೆಯ ಸತ್ಯ ಸ್ವರೂಪ ಮುದ್ದುರಾಮ. ಒಂದು ಉದಾಹರಣೆ, ಜ್ವಲಂತ ಉದಾಹರಣೆ, ನಮ್ಮ ಪದ್ಮವಿಭೂಷಣ ಶ್ರೀ ಗಂಗೂಬಾಯಿ ಹಾನಗಲ್ ಅವರು ತಮ್ಮ 80ನೇ ವಯಸ್ಸು. ಆ ವಯಸ್ಸಿನಲ್ಲಿ ಅವರು ನಮ್ಮ ಹುಬ್ಬಳ್ಳಿ ಧಾರವಾಡ ಇಟ್ಲ ಕಡೆಯೆಲ್ಲ ಸದ್ಗುರು ಶಂಕರ ಭಟ್ ಅಗ್ನಿಹೋತ್ರಿ ಅಂಥೇಳಿ ಒಬ್ಬ ಮಹಾನ್ ಪ್ರವಚನಯೋಗಿ, ಪ್ರವಚನಕಾರರು. ಅವ್ರದ್ದು ಶುದ್ಧವಾದ ಜ್ಞಾನ ಮಾರ್ಗದ ಅಧ್ಯಾತ್ಮ ಪ್ರವಚನ. ಆವಾಗ ಅವ್ರು ಕೇಳಲಿಕ್ಕೆ ಅವ್ರು ಬಂದು ನಗರೇಶ್ವರ ಗುಡಿಯೊಳಗೆ ಅವ್ರು ಮುಂದೆ ಕೂಡ್ತಾಯಿದ್ರು, ಶಾಂತಿ ಸಮಾಧಾನವನ್ನು ಪಡೆದರು, ಅಟ್ಟ ಹತ್ತಿ ಬರ್ತಾಯಿದ್ರು. ಇದು ಅದ್ಭುತ ಅಲ್ಲ, ಇದು ಅದ್ಭುತ. ಅದಕ್ಕೆ ಯಾಕಂದ್ರೆ ಅವ್ರು ಹೇಳಿದ್ರಂಗೆ, ನಾನೊಂದು ಸಾರಿ ಅವರು ತಮ್ಮ ಸಾಕಷ್ಟು ಇಂಟರ್ವ್ಯೂದಾಗ ಹೇಳಿದ್ದಾರೆ, ನಾನು ಏನೇನೋ ಸಾಧಿಸ್ಬೋದು, ಸಂಗೀತ ಸಾಮ್ರಾಜ್ಞಿ, ಹಿಂದೂಸ್ತಾನಿ ಸಂಗೀತದೊಳಗೆ ಸಂಗೀತ ಸಾಮ್ರಾಜ್ಞಿ ಅಂತ ಬಿರುದು ಕೊಟ್ಟಿದ್ರು ಎಷ್ಟೋ ಕಡೆ. ಪದ್ಮವಿಭೂಷಣ ಪ್ರಶಸ್ತಿ ನಾನು ಎಲ್ಲಿದ್ದು ನನಗೇನು ಸಮಾಧಾನ ತಂದಿಲ್ಲ. ಆದರೆ ಶಂಕರ ಭಟ್ಟರ ಆ ಜ್ಞಾನ ಮಾರ್ಗದ ಪ್ರವಚನಗಳು ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ನಾಟಿ ನನಗೆ ಅದ್ಭುತವಾದ ಶಾಂತಿ ಸಮಾಧಾನವನ್ನು ತಂದಾವ ಅಂಥೇಳಿ ಅವ್ರು ಹೇಳ್ಕೊತಾ ಇದ್ದರು. ಅವರು ಹೇಳಿದ್ದಾರೆ, ಸಾಕಷ್ಟು ಇಂಟರ್ವ್ಯೂದಾಗ ಸಹಿತ ಅದನ್ನು ಹೇಳಿದ್ದಾರೆ. ಇದು ಅದ್ಭುತ ಅಲ್ಲ ಈ ಪ್ರವಚನ. ಈ ಎಷ್ಟನೇದ್ಯದು, ಈ 48ನೇ ದಿನದ 15ನೇ ಮಂಗಳ ಆಗ್ತದೆ. 15ನೇ ದಿನದ ಇದು ಮಂಗಳ.